ಯಾವಾಗ ಕಂಪನಿ ಒಳಗೆ ನೀವು ಸೇರಿದಾಗ ಕಂಪನಿ ಒಳಗೆ ನೀವು ಒಂದಾಗ್ತೀರಾ, ಕಂಪನಿ ಜೊತೆ ಒಂದಾಗ್ಬಿಟ್ಮೇಲೆ ಕಂಪನಿ ನೀವು ಒಂದಾಗ್ಬಿಡ್ತೀರಾ. ಕಂಪನಿ ಒಳಗೆ ಬರತಕ್ಕಂಥ ಎಲ್ಲ ವಿಧದ ಬೋನಸ್ಸು, ಎಲ್ಲ ವಿಧ ಇನ್ಸೆಂಟಿವ್ಗಳು ನಿಮ್ಮ ಮನೆಗೆ, ನಿಮ್ಮ ಅಕೌಂಟ್ಗೆ ಅದು ರವಾನೆ ಆಗ್ತಾ ಇರತ್ತೆ, ಬ್ಲೆಸ್ಸಿಂಗ್ ಆಗ್ತಾ ಇರತ್ತೆ. ಅದೇ ರೀತಿಯೇ ಪರಲೋಕದ ಕಂಪನಿ ಕೂಡ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ. ನಿನ್ನ ಬೆವರು ನಿನಗೆ ಶ್ರೀಮಂತರಾಗಿ ಮಾಡುತ್ತಂತ ಹೇಳಲಿಲ್ಲ. ಕರ್ತನ ಆಶೀರ್ವಾದ ನಿನ್ನ ಶ್ರೀಮಂತನಾಗಿ ಮಾಡಿ. ಆಗ ನೀ ಕಷ್ಟಪಡಬೇಡ, ಯಾರೋ ಕಷ್ಟಪಟ್ಟಿದ್ದಾರೆ, ನೀನು ಸುಖಪಡು, ನೀನು ಧೈರ್ಯವಾಗಿರು, ನೀನು ಸಮಾಧಾನಗಿರು. ಆಗ ಏನು ಮಾಡಬೇಕು? ದೇವರ ಒಡಂಬಡಿಕೆ ಒಳಗೆ ಬರಬೇಕು. ಏನು ಒಡಂಬಡಿಕೆ? ಪರಿಶುದ್ಧನಾಗಿರು, ನೀತಿವಂತಲಾಗಿರು, ಶುದ್ಧಲಾಗಿರು, ಜಾಗೃತಲಾಗಿರು, ಚುರುಕಾಗಿರು, ಅಂದವಾಗಿರು, ಒಳ್ಳೆ ಡ್ರೆಸ್ ಹಾಕು, ಘನವಾಗಿರು, ಬೆಳಗ್ಗೆ ಬೇಗ ಎದ್ದೋಳು, ನೈಟ್ ಬೇಗ ಮಲಗು, ಕೆಟ್ಟ ಕೆಲಸಕ್ಕೆ ಹೋಗಬೇಡ, ಕೆಟ್ಟ ಕಾರ್ಯಗಳು ಮಾತಾಡಬೇಡ, ಕೆಟ್ಟದ್ದು ನೋಡಬೇಡ. ಇದೇ ಟರ್ಮ್ಸ್ ಅಂಡ್ ಕಂಡೀಷನ್. ಗಾಡ್ ಕ್ಯಾನ್ ಚೇಂಜ್ ದ ಪ್ರೋಟೋಕಾಲ್ ಆಫ್ ದಟ್ ಸಿಸ್ಟಮ್. ಯಾಕಂದ್ರೆ ನೀ ದೇವರಲ್ಲಿ ಭಯ ಭಕ್ತಿಯಾಗಿ ಇದ್ದುಬಿಟ್ರೆ ದೇವರೆಲ್ಲ ಕೆಲಸ ಆರಂಭ ಮಾಡ್ತೀನಿ ಅಂತ ಅವ್ರು ಆರಂಭ ಮಾಡ್ತಾರೆ. ನಿಮ್ಮ ಲೈಫಲ್ಲಿ ಎಲ್ಲಿ ಕಷ್ಟ ಅಂತ ಹೇಳ್ತಿದ್ದೀರಾ, ಅಲ್ಲಿ ಕಷ್ಟದಲ್ಲಿ ದೇವರೊಂದು ಸಹಾಯ ಮಾಡ್ತಾರೆ. ಎಲ್ಲಿ ದಾರಿ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತೀರಾ, ಆ ದಾರಿಯಲ್ಲಿ ಒಂದು ಓಪನ್ ರೋಡ್ನ ದೇವರು ಓಪನ್ ಮಾಡ್ತಾರೆ. ದೇವರು ನಿಮ್ಮ ಹೃದಯದೊಳಗೆ ಬರಬೇಕು. ದ ಗಾಡ್ ಆಫ್ ದಿಸ್ ಮಾಸ್ಟರ್, ದ ವರ್ಲ್ಡ್, ದ ಗಾಡ್ ಆಫ್ ದ ಹೆವೆನ್ ಶುಡ್ ಎಂಟರ್ ಯುವರ್ ಹಾರ್ಟ್. ನಿಮ್ಮ ಹೃದಯದೊಳಗೆ ಬರಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ಇದೋ ಹೃದಯದ ಬಾಗಿಲ ಮುಂದೆ ನಿಂತು ತಟ್ತಾ ಇದ್ದೇನೆ, ಯಾರಾದ ನನ್ನ ಶಬ್ದನ ಕೇಳಿ ಬಾಗಿಲು ತೆರೆದರೆ ನನ್ನ ಒಳಗೆ ಭೋಜನ ಮಾಡುತ್ತೇನೆ. ಇದು ಒಂದು ಕಾನ್ಸೆಪ್ಟ್. ಇದು ಈ ಒಂದು ಕರೆಕ್ಟ್ ಲಾಜಿಕ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಟೆಕ್ನಿಕ್ನ ನೀ ಕೊನೆಯವರೆಗೂ ದೇವನ ಬಿಟ್ಟು ಹೋಗೋದಿಲ್ಲ. ಕೀರ್ತನೆ 112. ಯೆಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುತ್ತದೆ. ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಹಣ ಐಶ್ವರ್ಯಗಳು ಸದಾಕಾಲ ತುಂಬಿರುತ್ತದೆ. ಅವನ ನೀತಿಯು ಸದಾಕಾಲ ಫಲಿಸುತ್ತದೆ. ಯಥಾರ್ಥರಿಗೆ ಕತ್ತಲಲ್ಲಿ ಜ್ಯೋತಿ ಮೂಡುತ್ತದೆ. ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ದಯಾಳುವಾಗಿ ಬಡವರಿಗೆ ಅವನು ಧನ ಸಹಾಯ ಮಾಡುವನು. ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವನು. ಅವನು ಭಾಗ್ಯವಂತನು, ಅವನು ಎಂದಿಗೂ ಕದಲುವುದಿಲ್ಲ. ನೀತಿವಂತರನ್ನು ಯಾವಾಗಲೂ ನೆನೆಸುತ್ತಾರೆ. ಕೀರ್ತನೆ 112. ನನ್ನ ಪ್ರಿಯ ಮಕ್ಕಳೇ, ಇದು ದೇವರು ನಮ್ಗೆ ಕೊಟ್ಟಂತ ಒಂದು ಟೈಟಲ್ ಡೀಡ್. ಅದು ಟೈಟಲ್ ಡೀಡ್ ಅಂದರೆ ನಮಗೆ ಪವರ್ ಆಫ್ ಅಟಾನಿ ಅಂತ ಹೇಳ್ತಾರೆ. ನಮ್ಮ ನೀತಿವಂತನ ಮನೆಗೆ ಎಷ್ಟು ಬ್ಲೆಸ್ಸಿಂಗ್ ಆಗುತ್ತೆ, ಐಶ್ವರ್ಯ ಬರುತ್ತೆ ಅನ್ನೋದನ್ನು ಈ ವಾಕ್ಯದ ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಕೀರ್ತನೆ 112 ವಾಕ್ಯ ಹೇಳುತ್ತೆ, ಯೆಹೋವನಿಗೆ ಸ್ತೋತ್ರ. ಎಲ್ಲೆಲ್ಲಿ ಯಾವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನು ಧನ್ಯನು. ದೇವರ ವಾಕ್ಯ ಹೇಳುತ್ತೆ, ನಾವು ಯಾವಾಗ ದೇವರ ವಾಕ್ಯಕ್ಕೆ ಮಣಿದು ಅವರ ಆಜ್ಞೆಗಳಲ್ಲಿ ಮಣಿದು ಅವರ ಆಜ್ಞೆಗಳನ್ನ ಕೈಗೊಂಡು ನಡೆಯೋದಕ್ಕೆ ಅವನನ್ನ ಪ್ರೀತಿ ಮಾಡೋದಾದ್ರೆ, ನನ್ನ ಪ್ರಿಯ ಮಕ್ಕಳೇ, ನಮ್ಗೆ ಆಶೀರ್ವಾದ ಬಂದು ಕಟ್ಟಿಟ್ಟ ಬುತ್ತಿಯಾಗಿ ಬರುತ್ತೆ. ಅವನ ಆ ವಂಶವು ಬಲಿಷ್ಠವಾದ ವಂಶವಾಗತ್ತೆ. ಅವನ ಮನೆಯೊಳಗೆ ಧನ ಐಶ್ವರ್ಯಗಳು ತುಂಬಲ್ಪಟ್ಟಿರುತ್ತದೆ. ಅದಕ್ಕೆ ನಾವು ಓದ್ತಾ ನಿಮಗೆ ವಾಕ್ಯ ಕೊಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಕೊಟ್ವಿ, ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀವು ಆತನನ್ನ ಪ್ರೀತಿಸಬೇಕು. ನಾನು ಹೇಳಿದ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ದೇವರು ಹೇಳ್ತಾರೆ, ಇವುಗಳ ವಿಷಯದಲ್ಲಿ ಮಾತಾಡಿ, ನನ್ನ ಪ್ರೀತಿ ಮಾಡಿ, ನನ್ನ ಬಗ್ಗೆ ಧ್ಯಾನ ಮಾಡಿ. ಆಗಲೂ ಇರುಳು ಇದ್ರ ಬಗ್ಗೆ ಧ್ಯಾನಿಸುವಾಗ ನಿಮ್ಮ ಜೀವನದಲ್ಲಿ ದೊಡ್ಡ ಬ್ಲೆಸ್ಸಿಂಗು ಆಗತ್ತೆ. ಆಗ ದೇವರ ಪ್ರೀತಿ ಮಾಡಬೇಕಂದ್ರೆ ನೀವು ಒಡಂಬಡಿಕೆ ಒಳಗೆ ಬರಬೇಕು. ಯು ಹ್ಯಾವ್ ಟು ಎಂಟರ್ ಇಂಟು ದ ಕವನೆಂಟ್ ಆಫ್ ಗಾಡ್. ದೇವರ ಒಡಂಬಡಿಕೆ ಏನು? ಅವರ ಅಗ್ರಿಮೆಂಟು. ದೇವರ ಇವತ್ತಿಂದ ನಾನು ಈ ಕೆಲಸ ಎಲ್ಲ ನಾನು ಮಾಡ್ತೀನಿ. ನೋಡಿ, ಒಂದು ಕಂಪನಿ ಒಳಗೆ ಸೇರಬೇಕಾದ್ರೆ ಅಲ್ಲೊಂದು ಅಗ್ರಿಮೆಂಟ್ ಮಾಡ್ತಾರೆ. ಒಂದು ಕನ್ಫರ್ಮೇಷನ್ ಲೆಟ್ರ್ ಕೊಡಬೇಕಾದ್ರೆ ನಿಮ್ಮ ಹತ್ರ ಸೈನ್ ತೊಗೊಳ್ತಾರೆ, ಅಗ್ರಿಮೆಂಟ್ ಕಾಪಿ ಕೊಡ್ತಾರೆ. ಏನು? ಡೂಸ್ ಆ್ಯಂಡ್ ನಾಟ್ ಡೂಸ್. ಈ ಕಂಪ್ನಿದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ. ಇದಕ್ಕೆಲ್ಲ ನಾನು ಬದ್ಧನಾಗಿದ್ದೀನಿ. ಟೈಮ್ ಸರಿಯಾಗಿ ಕೆಲಸಕ್ಕೆ ಬರ್ತೀನಿ, ಟೈಮ್ ಸರಿಯಾಗಿ ಕೆಲಸ ಮಾಡ್ತೀನಿ, ಯಾವುದು ತಡೆ ಇಲ್ಲದೆ ಇರ್ತೀನಿ, ಅಟೆಂಡೆನ್ಸ್ ಕರೆಕ್ಟಾಗಿ ಹಾಕ್ತೀನಿ, ನನ್ನ ಕ್ಯಾರೆಕ್ಟರ್ ಕರೆಕ್ಟಾಗಿ ಇರ್ತೀನಿ. ಇಲ್ಲಿ ಯಾವುದು ಕೂಡ ನಾನು ಕಂಪ್ನಿ ವಿಷಯಗಳನ್ನ ಹೊರಗಡೆ ತೊಗೊಂಡೋಗಿ ಲೀಕ್ನ ಮಾಡೋದಿಲ್ಲ. ಇದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಓಕೆ ಆದಮೇಲೆ ಕಂಪನಿ ಏನು ಮಾಡುತ್ತೆ, ಕಂಪನಿದು ಲೋಗೋ ನಿನಗೆ ಕೊಡುತ್ತೆ, ಬ್ಯಾಡ್ಜು. ಕಂಪನಿ ಲೋಗೋ ಕೊಡುತ್ತೆ. ನೀನು ಹೋಗಿ ಚೆಸ್ಟ್ ಅಲ್ಲ ಒತ್ತಿದ್ರೆ ಸಾಕು, ಡೋರ್ಗಳೆಲ್ಲ
ಓಪನ್ ಆಗುತ್ತೆ. ನಿನ್ನ ಹೆಸರು ಅವರ ಡಾಕ್ಯುಮೆಂಟೇಷನ್ ಬರೆಯಲ್ಪಡುತ್ತೆ. ಪ್ರತಿ ತಿಂಗಳು ನಿನಗೆ 4 ಲಕ್ಷ 5 ಲಕ್ಷ ಸಂಬಳ ಕೊಡ್ತಾ ಇರ್ತಾರೆ. 24 ಗಂಟೆ ನೀನು ಏನು ಮಾಡ್ತೀಯಾ, ಈ ಕಂಪನಿ ಬಗ್ಗೆ ಚಿಂತೆ ಮಾಡ್ತೀಯಾ. ಮನೆಗೆ ಬಂದರೂ ಕೂಡ ಫೈಲ್ ಇಟ್ಕೊಂಡೇ ಬರ್ತೀಯ ಮನೆಗೆ. ಮನೇಲಿ ಸ್ವಲ್ಪ ಕಾಫಿ ಕುಡಿದ ಮೇಲೆ ಮತ್ತೆ ಫೈಲ್ ಓಪನ್ ಮಾಡ್ತೀಯಾ. ಏನಕ್ಕೆ? ಅಯ್ಯೋ ನಿನ್ನೆ ಕಂಪ್ನಿ ಕೆಲಸ ಕೊಟ್ಟಿದ್ದಾರೆ, ಇದೆಲ್ಲ ನೋಡಬೇಕು, ಬಡ್ಜೆಟೆಲ್ಲ ಕೊಟ್ಟಿದ್ದಾರೆ, ಟಾರ್ಗೆಟ್ ಕೊಟ್ಟಿದ್ದಾರೆ, ಇದೆಲ್ಲ ನೋಡಬೇಕು. ಅಯ್ಯೋ ಬಿಡ್ರಿ ಅದೆಲ್ಲ ಮೇಡ, ಸ್ವಲ್ಪ ಇದು ತೊಗೊಂಬನ್ರಿ, ತರಕಾರಿ ತೊಗೊಂಬ. ಅಯ್ಯೋ ನೀ ತರಕಾರಿ ಬೇರೆಯವ್ರ ಕೈಲಿ ತರ್ಸಮ್ಮ, ನಾನು ಇದನ್ನು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಟಾರ್ಗೆಟು ಇದನ್ನು ಮಾಡಲಿಲ್ಲ ಅಂದರೆ ಅವಾಗ ಅವನು ಅದನ್ನು ಮಾಡಿದ್ರೆ ತಿಂಗಳಿಗೆ ಸಂಬಳ ಸಿಗತ್ತೆ. ಯಾವಾಗ ಕಂಪನಿ ಒಳಗೆ ನೀವು ಸೇರಿದಾಗ ಕಂಪನಿ ಒಳಗೆ ನೀವು ಒಂದಾಗ್ತೀರಾ, ಕಂಪನಿ ಜೊತೆ ಒಂದಾಗ್ಬಿಟ್ಮೇಲೆ ಕಂಪನಿ ನೀವು ಒಂದಾಗ್ಬಿಡ್ತೀರಾ. ಕಂಪನಿ ಒಳಗೆ ಬರತಕ್ಕಂಥ ಎಲ್ಲ ವಿಧದ ಬೋನಸ್ಸು, ಎಲ್ಲ ವಿಧ ಇನ್ಸೆಂಟಿವ್ಗಳು ನಿಮ್ಮ ಮನೆಗೆ, ನಿಮ್ಮ ಅಕೌಂಟ್ಗೆ ಅದು ರವಾನೆ ಆಗ್ತಾ ಇರತ್ತೆ, ಬ್ಲೆಸ್ಸಿಂಗ್ ಆಗ್ತಾ ಇರುತ್ತೆ. ಅದೇ ರೀತಿಯೇ ಪರಲೋಕದ ಕಂಪನಿ ಕೂಡ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ, ಆದರೆ ನೀವಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡಿ. ಆಗ ದೇವ್ರ ರಾಜ್ಯ ಅಂದ್ರೇನು? ದೇವ್ರು ತನ್ನ ರಾಜ್ಯ ಹೇಗೆ ಕೊಡ್ತಾರೆ? ದೇವ್ರು ತನ್ನ ಮಕ್ಕಳನ್ನ ಯಾರು ನನ್ನನ್ನು ಪ್ರೀತಿ ಮಾಡ್ತಾರೆ, ನನ್ನ ಪ್ರೀಸರು, ನನ್ನ ಪ್ರಸನ್ನತೆಯನ್ನು ಯಾರು ಹಿಂಬಾಲಿಸ್ತಾರೆ, ನನ್ನ ವಾಕ್ಯಗಳಲ್ಲಿ ಯಾರು ಅತ್ಯಾನಂದ ಪಡ್ತಾರೆ, ಆಜ್ಞೆಗಳನ್ನ ಕೇಳಿ ಅದನ್ನು ಕೈಗೊಂಡು ನಡೆಯೋದಕ್ಕೆ ಏನು ಪರಿಶುದ್ಧನಾಗಿರಬೇಕು, ನೀತಿವಂತಳಾಗಿರಬೇಕು, ಸರಿಯಾದ ಟೈಮ್ಗೆ ಬೆಳಗ್ಗೆ ಎದ್ದೇಳಬೇಕು, ಸರಿಯಾದ ಟೈಮ್ ಬೆಳಗ್ಗೆ ಎದ್ದು ಬೈಬಲ್ ಓದಬೇಕು, ಸರಿಯಾದ ಟೈಮ್ ಬೆಳಗ್ಗೆ ಎದ್ದು 10 ಜನಕ್ಕೆ ಸಾಕ್ಷಿ ಕೊಡಬೇಕು, ಭಾನುವಾರ ಆರಾಧನೆ ಕರೆಕ್ಟಾಗಿ ಬರಬೇಕು, ಒಂದಲ್ಲೂ ಕೂಡ ಕೊರತೆ ಆಗಬಾರ್ದು, ಒಂದಲ್ಲೂ ಕೂಡ ನಾವು ಬೇಸರಗೊಳ್ಳಬಾರ್ದು. ಇದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಲ್ವಾ? ವಾರಕ್ಕೆ 2 ಸತಿ ನಾವು ಹೇಳ್ತೀವಿ, ಅಯ್ಯೋ ನಂಗೆ ದೇವ್ರು ಏನೂ ಮಾಡಿಲ್ಲ, ನಾನೇನು ಚರ್ಚ್ಗೆ ಬರೋದಿಲ್ಲ, ನಾನು ಬೈಬಲ್ ಓದೋದಿಲ್ಲ. ಫೇಲು, ಕಂಪನಿಯಿಂದ ಫೇಲ್ ಆಗ್ತಿದೆಯಾ ನೀನು? ಆಗ ಡೇ ಆ್ಯಂಡ್ ನೈಟ್ ಹೇಗೆ ಅವನು ಒಬ್ಬ ವ್ಯಕ್ತಿ ಆ ಕಂಪನಿಗೆ ಸೇರ್ಕೊಂಡ್ಮೇಲೆ ಅವನು ಆ ಕಂಪನಿ ಬಗ್ಗೆನೇ ಮಾತಾಡ್ತಾನೆ. ಅವನು 20 ಜನ ಕಂಪನಿ ಪ್ರಾಡಕ್ಟ್ಸ್ ತಂದರೂ ಕೂಡ ಅವನು ಹೇಳ್ತಾರೆ ಲಾಸ್ಟ್ಗೆ, ಸರ್ ಬ್ರದರ್ ನಮ್ಮದೊಂದು ಕಂಪ್ನಿ ಇದೆ ಸರ್, ಇದೊಂದು ನೋಡಿ, ಇದು ಒಳ್ಳೆ ಬೋನಸ್ ಎಲ್ಲ ಸಿಗ್ತಾ ಇದೆ. ಅವನ ಕಂಪನಿ ಬಗ್ಗೆ ಅವನು ಪ್ರಮೋಟ್ ಮಾಡ್ತಾನೆ. ಅದಕ್ಕೆ ನಾವು ನಮ್ಮ ಕಂಪನಿ ಬಗ್ಗೆ ಪ್ರಮೋಟ್ ಮಾಡಬೇಕು. ಏನು ಪ್ರಮೋಟು? ದ ಪ್ರಾಡಕ್ಟ್ ಈಸ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮನ ನೀವು ಪ್ರಮೋಟ್ ಮಾಡಬೇಕು. ಅದಕ್ಕೆ ಯೇಸಪ್ಪ ಹೇಳ್ತಾರೆ, ಇದೋ ಲೋಕದ ಕಟ್ಟೆ ಕಡೆಗೆ ಹೋಗಿ ನನ್ನ ಸುವಾರ್ತೆಯನ್ನ ಸಾರಿರಿ, ನಂಬೋರಿಗೆ ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ದೀಕ್ಷಾಸ್ಥಾನ ಕೊಡಿ, ನಂಬೋರ ಕೈಗಳಿಂದ ಈ ರೀತಿಯಾದ ಅದ್ಭುತ ಕಾರ್ಯಗಳೆಲ್ಲ ಜರುಗಲ್ಪಡತ್ತೆ. ನೋಡಿರಿ, ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನು ತಿಳಿಯೋದಕ್ಕೆ ಅಧಿಕಾರ ಕೊಟ್ಟಿದ್ದೇನೆ. ಆಗ ನಾವು ಪ್ರಮೋಟ್ ಮಾಡಬೇಕು. ನೋಡಿ, ನಾನು ಪ್ರಮೋಟ್ ಮಾಡಿದೆ, ಅದಕ್ಕೆ ಜನ ಬಂದು ಕೂತ್ಕೊಂಡಿದ್ದೀರಾ. ನಾನೇನು ಪ್ರಮೋಟ್ ಮಾಡಿದೆ, ತಿನ್ಕೊಂಡು ಕುಡ್ಕೊಂಡು ಹಂಗೆ ಮನೇಲಿ ಮಲಗಿದ್ರೆ ನಾನು ಯಾರನ್ನ ಗುರುತಿಸಿರೋರ? ಯಾರು ಗುರುತಿಸ್ತಿರ್ಲಿಲ್ಲ. ನಾನು ಅವನ್ನ ಪ್ರಮೋಟ್ ಮಾಡಿದಷ್ಟು ನಾನು ಪ್ರಮೋಟ್ ಆಗ್ತಾ ಬಂದೆ ಅಲ್ವಾ? ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಅವನ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆ ಕಂಪನಿಯಲ್ಲಿ ಅವನ ಮೇಲೆ ಉತ್ಸುಕತೆಯಿಂದ ಕಂಪನಿ ಕಾಳಜಿ ವಹಿಸಿ ಆ ಕಂಪನಿ ಮೇಲೆ ಎತ್ತಕ್ಕೋದ್ರೆ ಕಂಪನಿ ಏನು ಮಾಡುತ್ತೆ? ಅವನ್ನ ಮೇಲೆ ಎತ್ತತ್ತೆ. ನಿನ್ಗೆ ಈ ಕಾರ್ ಬೇಡಪ್ಪ, ನೀನು ಇನ್ನೊಂದು ಕಾರ್ ಕೊಡ್ತೀನಿ, ಆ ಫ್ಲ್ಯಾಟ್ ಬೇಡಪ್ಪ, ಇನ್ನೊಂದು ಫ್ಲ್ಯಾಟ್ ಕೊಡ್ತೀನಿ, ನೀನೊಂದು ಫಾರಿನ್ ಟ್ರಿಪ್ ಹೋಗ್ಬಪ್ಪ, ಹಾಂ ನಿನ್ನ ಮಕ್ಳಿಗೊಂದು ಎಜುಕೇಷನ್ ಪ್ಯಾಕೇಜ್ ಕೊಡ್ತಾ ಇದ್ದೀವಿ, ಎಲ್ಲ ಪ್ಯಾಕೇಜಸ್ ಕೊಡ್ತಾ ಹೋಗುತ್ತೆ. ಆಗ ದೇವ್ರ ರಾಜ್ಯದಲ್ಲಿ ಕೂಡ ನೀವು ದೇವ್ರ ರಾಜ್ಯಕ್ಕಾಗಿ ದುಡಿಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ದುಡಿಯಿರಿ, ಅಳಿದು ಹೋಗೋ ಆಹಾರಕ್ಕಾಗಿ ದುಡಿಬೇಡಿ, ನಿತ್ಯ ಜೀವಕ್ಕಾಗಿ ದುಡಿಯಿರಿ. ನಾನೇ ಪರಲೋಕದಿಂದ ಇಳಿದು ಬಂದ ಪವಿತ್ರವಾದ ರೊಟ್ಟಿ ಆಗಿದ್ದೇನೆ, ಈ ರೊಟ್ಟಿನ ತಿನ್ನೋನು ಸದಾಕಾಲ ಬದುಕ್ತಾನೆ. ಸೊ ವಾಟ್ ಈಸ್ ದಟ್ ಬ್ರೆಡ್? ದ ಬ್ರೆಡ್ ಇಸ್ ದ ವರ್ಡ್. So what is that word? The word carries the name, anointing, power. ಅದನ್ನು ಒತ್ಕೊಂಡ್ಬರುತ್ತೆ. ಆ ನಾಮಕ್ಕಾಗಿ ನಾವು ನಿಲ್ಲಬೇಕು. ಅದಕ್ಕೆ ಮೊದಲು ನಿಮಗೆ ಪ್ರೀತಿ ಇರಬೇಕು. ದೇವ್ರ ಮೇಲೆ ಪ್ರೀತಿ ಇಟ್ಟಿದ್ದೀರಾ? ಯಾರ್ಯಾರ ಮೇಲೋ ಪ್ರೀತಿ ಇಡ್ತೀರಾ? ನಾಯಿ ಮೇಲೆ, ಕುದುರೆ ಮೇಲೆ, ಕತ್ತೆ ಮೇಲೆ, ನೆಕ್ಲೇಸ್ ಮೇಲೆ. ನೆಕ್ಲೇಸು ಅಂತಾನೆ. ಕೊನೆ ನೆಕ್ಕೆ ಕಟ್ ಮಾಡಿ ನೆಕ್ಲೇಸ್ ಎತ್ಕೊಂಡು ಹೋಗ್ಬಿಡ್ತಾನೆ ಅವನು ಅಲ್ವಾ? ನೆಕ್ಕೆ ಕಟ್ ಮಾಡಿ ನೆಕ್ಲೇಸ್ ಎತ್ಕೊಂಡು ಹೋಗ್ಬಿಡ್ತಾನೆ ಅಲ್ವಾ? ಕಾರು ಅಂತೀವಿ, ಕೊನೆಗೆ ಕಾರ್ನೇ ಮಾರ್ಕೊಂಡ್ಬಂದ್ಬಿಡ್ತಾನೆ ಗಂಡ. ನಾವು ಯಾವುದನ್ನ ಅತಿಯಾಗಿ ಪ್ರೀತಿ ಮಾಡ್ತೇವೆ ಅದು ಬಿಟ್ಟು ಹೋಗುತ್ತೆ. ಎಲ್ಲದಕ್ಕಿಂತ ಮೇಲಾಗಿ ನಾವು ಕರ್ತನ ಪ್ರೀತಿ ಮಾಡಬೇಕು. ಕರ್ತನ ನಾವು ಯಾವಾಗ ಪ್ರೀತಿ ಮಾಡ್ತೀವಿ, ಆ ಪ್ರೀತಿ ಮಾಡಿದಾಗ ಬ್ಲೆಸ್ಸಿಂಗ್ ನಮಗೆ ತಾನು. ಅದಕ್ಕೆ ನನ್ನ ಲೈಫಲ್ಲಿ ನೋಡಿ ಕೆಲಸನೇ ಬಿಟ್ಬಿಟ್ಟೆ ನಾನು. ಕೇಂದ್ರ ಸರ್ಕಾರದ ಕೆಲಸ, ಆ ಕೆಲಸ ಬೇಡ. ಎಲ್ಲರೂ ಹೇಳೋದು ಇಷ್ಟು ದೊಡ್ಡ ಸಂಬಳ ಬರ್ತಾ ಇದೆ, ಇಷ್ಟು ದೊಡ್ಡ ಪ್ಯಾಕೇಜ್ ಇದೆ. ಆವಾಗಲೇ 17,000 ರೂಪಾಯಿ ಸಂಬಳ ನನಗೆ. ಯಾವಾಗ 1996 17,000 ರೂಪಾಯಿ ಸಂಬಳ. ಇದನ್ನು ಬಿಟ್ಬಿಟ್ಟು ಹೋಗ್ತೀಯ ನೀನು? ಇದಕ್ಕಿಂತ ದೊಡ್ಡ ಕಂಪ್ನಿ ಇದೆ, ಇದಕ್ಕಿಂತ ದೊಡ್ಡ ಓನರ್ ಇದ್ದಾರೆ, ಇದಕ್ಕಿಂತ ದೊಡ್ಡ ಪ್ಯಾಕೇಜ್ ಇದೆ, ಇದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಇದೆ.
ಯಾವ ಕಾಲದಲ್ಲಿ ದೇವರ ಆಶೀರ್ವಾದ ನೀವು ಕೇಳಕ್ಕೆ ಆರಂಭ ಮಾಡ್ತೀರಾ, ನಾನು ಹೇಳ್ತೇನೆ ನಿಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಆ ಯೇಸು ರಕ್ತದಲ್ಲಿ ನಮಗೆ ಜಯ ಉಂಟು. ಆ ರಕ್ತ ಯಾವಾಗ ಹೇಳ್ತೀರಾ ಆ ರಕ್ತ ನಮಗೆ ಬರುತ್ತೆ. ಎದ್ದು ಬನ್ನಿ, ದೇವರೇ ಈ ಬೀಜ ಬಿತ್ತಕ್ಕೆ ಹೋಗ್ತೇನಪ್ಪ, ನನಗೆ ಆಶೀರ್ವಾದ ಕೊಡು ಸ್ವಾಮಿ ಅಂತ ಕೇಳಿ ನೋಡಿ. ನಾನು ಹೇಳ್ತೇನೆ, ಕೇಳೋದಕ್ಕಿಂತ ಬೇಡೋದಕ್ಕಿಂತ ದೇವರು ಅತ್ಯಧಿಕವಾಗಿ ಮಾಡಕ್ಕೆ ಅವ್ರು ಶಕ್ತರಾಗಿದ್ದಾರೆ. ಬಲ್ಲಿ ಚಪ್ಪಾಳೆ. ಆವಾಗ ದೇವ್ರ ರಾಜ್ಯದೊಳಗೆ ನಾವು ಬಂದ್ಬಿಡ್ತೀವಿ, ಆಶೀರ್ವಾದ ಅನ್ನೋದು ಆರಂಭ ಆಗುತ್ತೆ. ದೇವರು ವಾಕ್ಯದ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ಕರ್ತನ ಆಶೀರ್ವಾದ ಭಾಗ್ಯದಾಯಕವಾಗಿ ನಿಮ್ಮನ್ನ ಸಿರಿವಂತರಾಗಿ ಮಾಡುತ್ತೆ. ದೇವರದಲ್ಲಿ ವ್ಯಸನವನ್ನ ಸೇರಿಸೋದಿಲ್ಲ. ಆಗ ನೀ ಕಷ್ಟಪಡೋದು ಬೇಕಾಗಿಲ್ಲ. ಕಷ್ಟ ಆಲ್ರೆಡಿ ಪಟ್ಬಿಟ್ರು ದೇವರು ಶಿಲುಬೆ ಮೇಲೆ. ಅವ್ರು ಕಷ್ಟಪಟ್ಟು ಮಾಡಿ ಸಂಪಾದನೆ ಮಾಡಿದ ಆ ವಿಮೋಚನೆಯನ್ನ ನಾನು ನಂಬ್ತೀನಿ ಅಂತ ಹೇಳ್ಬೇಕಾದ್ರೆ ಅಪ್ಪ ಹೇಳ್ತಾ, ಬಾ ಒಡಂಬಡಿಕೆ ಒಳಗೆ ಬಾ, ಎಂಟರ್ ಇಂಟು ಮೈ ಕವೆನೆಂಟ್. ದಟ್ ಈಸ್ ವಾಟ್ ಐ ವಾಸ್ ಲುಕಿಂಗ್ ಫಾರ್ ಯು. ಇದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೆ ಶಾನನ್. ನಾವು ಎಂಟರ್ ಇಂಟು ಮೈ ಕವನೆಂಟ್. ಆ ಕವನೆಂಟ್ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಆಶೀರ್ವಾದ. ಕೆಲವರು ಹೇಳ್ತಾರ, ಗುರು ನನಗೆ ಅಲ್ಲಿ ಒಳ್ಳೆ ಕಂಪ್ನಿ ಸಿಕ್ಬಿಡ್ತು, MLC ಕಂಪ್ನಿ ಗುರು, ಮಲ್ಟಿನ್ಯಾಷನಲ್ ಕಂಪನಿ. ಏನು ಪ್ಯಾಕೇಜು? 9 ಲಕ್ಷ ಗುರು, ಎಲ್ಲ ಫ್ರೀ, ಎಲ್ಲ ಫ್ರೀ. ವರ್ಷಕ್ಕೊಂದ್ಸತಿ ಜಪಾನ್ಗೆಲ್ಲ ಹೋಗ್ಬೋದು, ಒಳ್ಳೆ ಕಂಪನಿ, ಎಲ್ಲ ಫ್ರೀ, ನನಗೆ ಮೆಡಿಕಲ್ ಫ್ರೀ, ಎಲ್ಲ ಫ್ರೀ. ನೋಡ್ದ, ಆ ಕಂಪನಿಗೆ ಸೇರಿದಿಲ್ಲ ಫ್ರೀ ಪ್ಯಾಕೇಜ್. ಯಾಕಂದರೆ ನೀನು ಓದಿದ್ಯಾ, ನೀವು ಓದಿದ್ದಕ್ಕೆ ಆ ಇಂಟ್ರಿ ಪಾಸ್ ಆದೆ. ಇಂಟ್ರಿ ಪಾಸ್ ಆಗಿದ ತಕ್ಷಣ ಯು ಆರ್ ಎಂಟ್ರಿಂಗ್ ಇಂಟು ದ ಕವನೆಂಟ್ ಅಗ್ರಿಮೆಂಟ್ ಆಯಿತು. ನಿನ್ನಲ್ಲಿ ಎಂಪ್ಲಾಯ್ ಆಗಿಬಿಟ್ಟೆ, ನಿನಗೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಡ್ತಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್, ಅಸಿಸ್ಟೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್, ಕೋಆರ್ಡಿನೇಟರ್, ಪರ್ಸ್ನಲ್ ರಿಲೇಷನ್ಶಿಪ್ ಮ್ಯಾನೇಜರ್, CEO, ಒಂದೊಂದು ಪೋಸ್ಟ್ ಕೊಟ್ಬಿಡ್ತಾರೆ. ಎಲ್ಲಿದ್ದೀರಾ ಸರ್? ಒಂದು ನಿಮಿಷ ಸರ್, ಕಾರ್ಡ್ ತೆಗಿತೀನಿ. ನೋಡಿ ಸರ್, ಈ ಕಂಪನಿ ಇರ್ತೀನಿ ಸರ್. ಅವನ ಕಾರ್ಡ್ ನೋಡ್ತಾ ಇದ್ದಂಗೆ, ಅಯ್ಯೋ ದೇವರೇ, ಈ ಕಂಪನಿಲಿ ಇದೆಯಾ ನೀನು? ಆ ಕಾರ್ಡ್ ನೋಡಿದ್ರೆ ಹೇಳ್ಬಿಡ್ತಾನೆ ಮಕ್ಕಳೇ. ಅವನೇ ಆ ಕಂಪನಿ ಯಾವಾಗ ಬಿದೋಗುತ್ತೋ ಗೊತ್ತಿಲ್ಲ. ಈ ಕಂಪನಿ ಒಂದು ದಿನನೂ ಬಿದೋಗಲ್ಲ ರೀ ಅದು. ಒಂದು ದಿನ, ಒಂದು 4 ವರ್ಷ ಆದಮೇಲೆ ಇದೇ ವ್ಯಕ್ತಿ ದಾಡಿ ಬಿಡ್ಕೊಂಡು ಹೋಗ್ತಿರ್ತೀನಿ. ಎಲ್ಲಿದ್ದೀರಾ? ಯಾಕೆ ಹೋಗ್ತಿಲ್ವಾ? ಇಲ್ಲ ಸರ್, ಕಂಪ್ನಿ ಮುಚ್ಚಿಬಿಟ್ಟು ಸರ್. ನೀನು ಮಾಡಿದ್ಯಾ? ನಾನು ಬಾಡಿ ಎಲ್ಲ ಬಿಟ್ಕೊಂಡು ಅಲಿತಾ ಇದ್ದೀನಿ, ಎಲ್ಲೂ ಕೆಲಸ ಪ್ಯಾಕೇಜ್ ಹೋಯ್ತು. ಅದು ಈ ಕಂಪನಿ ಕೆಳಗೆ ಬೀಳೋದಿಲ್ಲ, ಓನರ್ ಚೇಂಜ್ ಆಗಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು. ದೇವರದಲ್ಲಿ ವ್ಯಸನವನ್ನ ಸೇರಿಸೋದಿಲ್ಲ. ಅವ್ರ ವ್ಯಸನ ಸೇರಿಸಲ್ಲ. The blessing of the Lord will make you rich. It doesn't say the sweating of your labor will make you rich. ನಿನ್ನ ಬೆವರು ನಿನಗೆ ಶ್ರೀಮಂತರಾಗಿ ಮಾಡುತ್ತೆ ಅಂತ ಹೇಳಲಿಲ್ಲ. ಕರ್ತನ ಆಶೀರ್ವಾದ ನಿನ್ನ ಶ್ರೀಮಂತನಾಗಿ ಮಾಡುತ್ತೆ. ಆಗ ನೀ ಕಷ್ಟಪಡಬೇಡ, ಯಾರೋ ಕಷ್ಟಪಟ್ಟಿದ್ದಾರೆ. ನೀನು ಸುಖಪಡು, ನೀನು ಧೈರ್ಯವಾಗಿರು, ನೀನು ಸಮಾಧಾನಗಿರು. ಆಗ ಏನು ಮಾಡಬೇಕು? ನಾ ದೇವರ ಒಡಂಬಡಿಕೆ ಒಳಗೆ ಬರಬೇಕು. ಏನು ಒಡಂಬಡಿಕೆ? ಪರಿಶುದ್ಧನಾಗಿರು, ನೀತಿವಂತಲಾಗಿರು, ಶುದ್ಧಲಾಗಿರು, ಜಾಗೃತಲಾಗಿರು, ಚುರುಕಾಗಿರು, ಅಂದವಾಗಿರು, ಒಳ್ಳೆ ಡ್ರೆಸ್ ಹಾಕು, ಘನವಾಗಿರು, ಬೆಳಗ್ಗೆ ಬೇಗ ಎದ್ದೋಳು, ನೈಟ್ ಬೇಗ ಮಲಗು, ಕೆಟ್ಟ ಕೆಲಸಕ್ಕೆ ಹೋಗಬೇಡ, ಕೆಟ್ಟ ಕಾರ್ಯಗಳು ಮಾತಾಡಬೇಡ, ಕೆಟ್ಟದ್ದು ನೋಡಬೇಡ. ಇದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಇದೆಲ್ಲ ನಾವು ಮಾಡಿಕೊಂಡು ನನಗಿನ್ನೂ ಆಶೀರ್ವಾದ ಬಂದಿಲ್ಲ ಅಂದರೆ ಏನು ಹೇಳೋದು ನಾನು? ಬ್ರಾಂದಿನೂ ಬೇಕು, ಬೈಬಲು ಬೇಕು ಅಂದರೆ, ಬೀಡಿನೂ ಬೇಕು, ಬಾಡಿನೂ ಬೇಕು ಅಂದರೆ ಎಲ್ಲಿಂದ ಬರ್ತದೆ ಅದಲ್ಲಿ? ಇಟ್ ಕೆನಾಟ್ ಕಮ್. ಯು ಕಾಂಟ್ ಸರ್ವ್ ಟು ಮಾಸ್ಟರ್. ಅದಕ್ಕೆ ಅಪ್ಪ ಹೇಳ್ತಾರೆ, ನೀ ಹಣವನ್ನು ದೇವರನ್ನ ಸೇವಿಸ. ಯು ಕಾಂಟ್ ಸರ್ವ್ ಟು ಮಾಸ್ಟರ್. ಒನ್ ಈಸ್ ದ ಮಾಸ್ಟರ್ ಆಫ್ ದ ಹೆವೆನ್, ಅದರ್ ಇನ್ ದ ಮಾಸ್ಟರ್ ಆಫ್ ದಿಸ್ ವರ್ಲ್ಡ್. ಹಾಗೆ ಈ ಮಾಸ್ಟರ್ ಆಫ್ ದಿಸ್ ವರ್ಲ್ಡ್ ಯಾರು? ಹಣ. ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಅದರಪ್ಪ. ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆನೇ ಇಲ್ಲ, ವಾಕ್ಯ ಇಲ್ಲದವನಿಗೆ ಆಶೀರ್ವಾದನೇ ಇಲ್ಲ ಅಲ್ವಾ? ನಾನು ಹೇಳ್ತೇನೆ, ವಾಕ್ಯಕ್ಕೆ ಹಣಕ್ಕಿಂತ ದೊಡ್ಡದು ವಾಕ್ಯ ಮಕ್ಕಳೇ. ಹಣ ಇರೋರಿಗೆ ಬೆಲೆ, ಹಣ ಇರೋರಿಗೆ ಬೆಲೆ. ಇವತ್ತೊಂದು ಮನೆಯೊಳಗೆಲ್ಲ ಲಾಸ್ ಆಗ್ಬಿಟ್ರೆ ನೀವು ಅವ್ರಿಗೆ ಹೇಗಿಟ್ಟು ಮಾತಾಡ್ತೀರ? ಅವ್ರಿಗೆ ಹೇಗಿಟ್ಟು ಮಾತಾಡ್ತೀರ? ಅಯ್ಯೋ ಅಯ್ಯಮ್ಮ 3 ಕಾಸು ಬೆಲೆ ಇಲ್ಲ. ನೋಡಿ, ಕಾಸಿಟ್ಟೆ ಮಾತಾಡ್ತೀರ. 10 ರೂಪಾಯಿ ಪ್ರಯೋಜನ ಇಲ್ಲ, 1 ರೂಪಾಯಿ ಪ್ರಯೋಜನ ಇದ್ದಾನ ಅಯ್ಯಪ್ಪ? 1 ರೂಪಾಯಿ ಪ್ರಯೋಜನ ಇಲ್ಲ ಅವನು. ನೋಡಿ, ರೂಪಾಯಿ ಯಾಕೆ ಇಡ್ತಾರೆ? ಆಗ ಏಸಪ್ಪ ಕೂಡ ತನ್ನ ರೂಪಾಯಿಗೆ ಕಂಪೇರ್ ಮಾಡ್ಕೊಳ್ತಾರೆ. ನೀವು ಹಣವನ್ನು ನನ್ನನ್ನು ಸೇವನೆ ಮಾಡಿ. ಅಪ್ಪ ಹೇಳಲ್ಲ ಸೈತಾನನೋ ನನ್ನನ್ನು ಅಂತ ಹೇಳಲ್ಲ. ಹಾಗೇನು ಅರ್ಥ? ಮನಿ ಈಸ್ ಮೋರ್ ಪವರ್ಫುಲ್ ದೆನ್ ಡೆವಿಲ್. ಸೈತಾನನು, ಹಣವು ಸೈತಾನ್ಗಿಂತ ಏನಾಗಿದೆ?
ಪವರ್ಫುಲ್ ಆಗಿದೆ. ಅದನ್ನು ಕ್ಯಾಪ್ಚರ್ ಮಾಡ್ಬೇಕು ನೀವು. ಅದನ್ನು ಕ್ಯಾಪ್ಚರ್ ಮಾಡ್ಬೇಕಂದ್ರೆ, ಅದು ನಿಮ್ಮ ಕೈಗೆ ಬರಬೇಕಂದ್ರೆ ನೀವು ಫಸ್ಟ್ ಕರ್ತನ ಪಾದಕ್ಕೆ ಹೋಗ್ಬೇಕು. ದೇವ್ ನಿಮ್ಮ ಹೃದಯದೊಳಗೆ ಬರಬೇಕು. ದ ಗಾಡ್ ಆಫ್ ದಿಸ್ ಮಾಸ್ಟರ್, ದ ವರ್ಲ್ಡ್, ದ ಗಾಡ್ ಆಫ್ ದ ಹೆವೆನ್ ಶುಡ್ ಎಂಟರ್ ಯುವರ್ ಹಾರ್ಟ್. ನಿಮ್ಮ ಹೃದಯದೊಳಗೆ ಬರಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ಇದೋ ಹೃದಯದ ಬಾಗಿಲ ಮುಂದೆ ನಿಂತು ತಟ್ತಾ ಇದ್ದೇನೆ. ಯಾರಾದ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಭೋಜನ ಮಾಡುತ್ತೇನೆ. ಇದು ಒಂದು ಕಾನ್ಸೆಪ್ಟ್. ಇದು ಈ ಒಂದು ಕರೆಕ್ಟ್ ಲಾಜಿಕ್ನ ಕರೆಕ್ಟ್ ಅರ್ಥ ಮಾಡ್ಕೊಂಬಿಟ್ರೆ ಈ ಟೆಕ್ನಿಕ್ನ ನೀವು ಕೊನೆಯವರೆಗೂ ದೇವನ ಬಿಟ್ಟು ಹೋಗೋದಿಲ್ಲ. ಕೊನೆಯವ್ರಿಗೆ ಬಿಟ್ಟು ಹೋಗಲ್ಲ. ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮನ್ನು. ಕೊನೆಯವ್ರಿಗೆ ಬಿಟ್ಟು ನೀವು ಯಾರ್ಯಾರನ್ನ ಬಿಟ್ಟಿರ್ಬೋದು, ಅಪ್ಪನ ಮಾತ್ರ ಬಿಡೋಕ್ಕಾಗಲ್ಲ. ಯಾಕಂದ್ರೆ ಒಡಂಬಡಿಕೆ ಒಳಗೆ ಬಂದ್ಬಿಟ್ರೆ ಆಶೀರ್ವಾದನೆ ಬೇರೆ ಆಗ್ಬಿಡುತ್ತೆ ಮಕ್ಕಳೇ, ಬ್ಲೆಸ್ಸಿಂಗೇ ಬೇರೆ ಆಗತ್ತೆ. ಅದಕ್ಕೆ ದಾವಿದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ಟ ಆ ಒಡಂಬಡಿಕೆ ದೇವನ ಪ್ರೀತಿ ಮಾಡೋದನ್ನು ಅವನು ಅರ್ಥ ಮಾಡ್ಕೊಂಬಿಟ್ಟ. ಅದಕ್ಕೆ ಅವನೇ ಕನ್ಫೆಷನ್ ಮಾಡ್ತಾನೆ, ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನನ್ನು ನಾನು ಸದಾ ಕಾಲ ಕರ್ತನ ಮಂದಿರದಲ್ಲಿ ವಾಸ ಮಾಡ್ತೇನೆ. ನೋಡಿದ್ರ ಅವನು ಹೇಳ್ತಾರೆ, ಜೀವಮಾನ ಕಾಲವೆಲ್ಲ surely the goodness and the mercy shall follow all the days of my life. ಆನ್ ಓನ್ಲಿ ಸಂಡೇ ಅಂತ ಹೇಳಿಲ್ಲ, ಆಲ್ ದ ಡೇಸ್ ಆಫ್ ಮೈ ಲೈಫ್. ನಾನು ಸದಾಕಾಲ, ನನಗೆ ಹಣ ಮುಖ್ಯ ಅಲ್ಲ, ವಸ್ತು ಮುಖ್ಯ ಅಲ್ಲ, ನನ್ನ ಕರ್ತನ ಮುಖ್ಯ. ನಾನು ಎಲ್ಲಿರ್ತೀನಿ? ಕರ್ತನ ಮನೇಲಿರ್ತೇನೆ. ಅದು ನಿನ್ನ ಏಕೋ ಆಗಬೇಕು, ಅದು ನಿನ್ನ ಹೃದಯದ ಕೂಗಾಗಬೇಕು. ಇವತ್ತು ನಾವು ಅದನ್ನು ಬಿಟ್ಟು ಇವತ್ತು 24 ಗಂಟೆ ಹಣ ಹಣ ಅಂತ ಮನುಷ್ಯ ಹೋಗ್ತಾ ಇದ್ದಾನೆ. ಹಣ ಹಣ ಅಂತ ಹೋಗಿ ಕೊನೆಗೆ ಹಣ ಆಗ್ಬಿಡ್ತಾನೆ. ಹಣ ಹಣ ಅಂತೇಳಿ ದುಡಿತಾನೆ, ಕೊನೆಗೆ ದುಡಿದು ಆರೋಗ್ಯ ಕಳ್ಕೊಂಡ್ಬಿಡ್ತಾನೆ. ಆರೋಗ್ಯ ಕಳೆದ್ಮೇಲೆ ಫುಲ್ ವೀಕ್ ಆಗಿಬಿಡ್ತಾನೆ. ಯಾಕೋ ಡಾಕ್ಟ್ರೆ ತುಂಬ ವೀಕ್ ಆಗ್ತಾ ಇದ್ದೀನಿ, ಬಾಪ ಸ್ವಲ್ಪ ಚೆಕ್ ಮಾಡೋಣ ಅಂತಾರೆ. ಚೆಕ್ ಆಗಿದ ತಕ್ಷಣ ಅವ್ರು ಡಾಕ್ಟ್ರ್ ಹೇಳ್ತಾರೆ, ನೀವು ಓವರ್ ಸ್ಟ್ರೈನ್ ಆಗಿ ಕೆಲಸ ಮಾಡಿ ಊಟ ಮಾಡದೆ ಹೊಟ್ಟೆ ಒಳಗೆಲ್ಲ ಅರಣ್ಯ ಆಗ್ಬಿಟ್ಟು ನಿನಗೆ ಎಂಡೋಸ್ಕೋಪಿ ಮಾಡಬೇಕು, ಆ ಸ್ಕೋಪಿ ಮಾಡಬೇಕು, ಈ ಸ್ಕೋಪಿ ಮಾಡಬೇಕು ಅಂತೇಳಿ ಎಲ್ಲ ಚೆಕ್ಕಿಂಗ್ ಒಳಗೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಎಲ್ಲ ಆಗ್ಬಿಟ್ಟು ಕೊನೆಗೆ ಡಿಸ್ಚಾರ್ಜ್ ಆಗಿ ಆರೋಗ್ಯ ಆಗ್ತಾನೆ. ಇವಾಗ ದುಡ್ಡು ಕಟ್ಟು ಅಂತಾರೆ. ನೀವು ಮೂಟೆ ಕಟ್ಟಿ ದುಡ್ಡೆಲ್ಲ ಅಲ್ಲಿ ಕಟ್ಬಿಟ್ಟು ವಾಪಸ್ ಬರಬೇಕು ಹೊರಗಡೆ. ಹಣಕ್ಕಾಗಿ ಕೆಲಸ ಮಾಡ್ತಾನೆ, ಆರೋಗ್ಯ ಕಳ್ಕೊಳ್ತಾನೆ. ಆರೋಗ್ಯ ಕಳ್ಕೊಂಡ್ಮೇಲೆ ಮತ್ತೆ ಇವಾಗ ಆರೋಗ್ಯ ಬೇಕೇ? ಮತ್ತೆ ಮಣಿಪಾಲಾಗಿ ಹೋಗಿ ಮಣ್ಣು ಹಾಕ್ಬಿಟ್ಟು ಇರೋ ದುಡ್ಡೆಲ್ಲ ಹಾಕ್ಬಿಟ್ಟು ಮತ್ತೆ ಆರೋಗ್ಯ ಎತ್ಕೊಂಡ್ಬರ್ತಾನೆ. ಎಂಥ ಲಾಜಿಕ್ ಇಟ್ಟಿದ್ದಾನೆ ಸೈತಾನು. 24 ಗಂಟೆ ನಿನ್ನ ಹಣದಿಂದನೇ ಅಲ್ಸಂಗೆ ಮಾಡಿಬಿಟ್ಟಿದ್ದಾನೆ. ಆಗ ದೇವ್ರು ಹೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ. ಏನು ರೀ ಇದನ್ನು ಫೂಲಿಶ್, ವಾಟ್ ಕೈಂಡ್ ಆಫ್ ಫುಲ್ ಗಾಡ್ ದಿಸ್ ಗಾಡ್? ಹೌ ಡೇರ್ ಯು ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ವರ್ಡ್? ಗಾಡ್ ಸೇಸ್, ನನ್ನ ಸನ್ನಿಧಾನ ಹುಡುಕಿ ಬರೋರಿಗೆ ಊಟ ಫ್ರೀ ಮಗಳೇ, ಸಮಾಧಾನ ಫ್ರೀ, ಆರೋಗ್ಯ ಫ್ರೀ, ನೆಮ್ಮದಿ ಫ್ರೀ. ದೇವರ ಅಬ್ರಾಹ್ಮನ ಆಶೀರ್ವಾದ ಮಾಡ, ಅವನ ಒಡಂಬಡಿಕೆ ಒಳಗೆ ಬಂದಿದ ತಕ್ಷಣ ಅವನ ಆಶೀರ್ವಾದ ಮಾಡ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿಯಾಗುತ್ತೆ, ನೀನು ಹೋಗೋ ಕಡೆಗಳೆಲ್ಲ ನಾನು ಬ್ಲೆಸ್ಸಿಂಗ್ ಮಾಡ್ತೇನೆ. ಅದು ಒಡಂಬಡಿಕೆ ಬ್ಲೆಸ್ಸಿಂಗು, ಈ ಪ್ಯಾಕೇಜ್ ಅದು ಕೊಟ್ಟಿದ ತಕ್ಷಣ. ಹೀಗೆ ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಕೊಟ್ಟ ನಂತರ ಅಬ್ರಾಹ್ಮನು ಮಾರನೇ ದಿನ ಬಸವನಗುಡಿಯಲ್ಲಿರುವ ಚಿಕ್ಕ ಫ್ಯಾಕ್ಟ್ರಿ ಕೆಲಸಕ್ಕೆ ಸೇರಿಕೊಂಡ ಅಂತ ಬರೆದಿದ್ಯಾ? ಇಲ್ಲ. ದ ಬ್ಲೆಸ್ಸಿಂಗ್ ಕೇಮ್. ಒಡಂಬಡಿಕೆ ಒಳಗೆ ಬಂದ ತಕ್ಷಣ ದೇವ್ರಿಗೆ ಗೊತ್ತು ನಿನ್ಗೆ ಎಲ್ಲಿಂದ ಆಶೀರ್ವಾದ ಕೊಡಬೇಕಂತ ಹೇಳಿ. ಇನ್ನೊಬ್ಬರದ್ದು ಇರುತ್ತೆ, ಅದ ಕಿತ್ತು ಕೊಡ್ತಾರೆ ಅದನ್ನ ದೇವರು. ಭೂಮಿಲಿರುವ ಸಕಲ ಐಶ್ವರ್ಯಗಳು ಎಲ್ಲ ದೇವರದ ಮಕ್ಕಳೇ, ಎಲ್ಲ ಅವ್ರದ್ದು. ಶ್ರೀಮಂತ ಇವತ್ತು ಕೊರಗ್ತಾ ಇದ್ದಾನೆ, ಹಣ ಹಣ ಅಂತ ಹೇಳ್ಬಿಟ್ಟು. ಪ್ರಸಂಗಿ 5ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡೋದರಲ್ಲೇ ಕೊರಗ್ತಾ ಕೂತ್ಕೊಳ್ತಾನೆ. ತನ್ನ ಆಸ್ತಿಯನ್ನ ಕಾಪಾಡೋದರಲ್ಲೇ ಕೊರಗ್ತಾ ಇರ್ತಾನೆ. ಅವನ ಮನೆಯೊಳಗೆ ಆಸ್ತಿ ಹೆಚ್ಚಾದಷ್ಟು ಅನುಭವಿಸರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಅವನಿಗೆ ದುಃಖದ ದಿನಗಳು ಉಂಟಾಗತ್ತೆ. ಮಗನಿಗೆ ₹1 ಕೊಡೋಕ್ಕೆ ಅವನ ಕೈಯಲ್ಲಿ ಕಾಸಿರೋದಿಲ್ಲ. ಅವನ ಊಟದಲ್ಲಿ ಕತ್ತಲೆ ತುಂಬಿರುತ್ತೆ. ಅವನ ಮನೆಯಲ್ಲಿ ಲೋಪ ದೋಷಗಳು ತುಂಬಿಕೊಂಡಿರುತ್ತೆ. ಅವನಿಗೇನು ಇರೋದಿಲ್ಲ. ಅದನ್ನೇ ಹೇಳುತ್ತೆ ವರ್ಡ್ ಆಫ್ ಗಾಡ್. ಅದು ಅಲ್ಟಿಮೇಟ್ ಕೆಳಗೆ 19ನೇ ವಾಕ್ಯ ಬಂದಾಗ ಇಟ್ ಸೇಸ್, ದೇವರು ತಾನು ಯಾರ ಮೇಲೆ ಪ್ರೀತಿ ಇಡ್ತಾನೆ ಅವನಿಗೆ ಫ್ರೀಯಾಗಿ ಆಸ್ತಿಗಳ ಕೊಡ್ತೀನಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು. ಎಕ್ಲಿಸಿಯಾಸ್ ಚಾಪ್ಟರ್ 5 17th verse. ಅವನ ಜೀವಮಾನದಲ್ಲೆಲ್ಲ ನೀಟ್ ಇನ್ ಡಾರ್ಕ್ನೆಸ್, ಫ್ರಸ್ಟ್ರೇಷನ್, ಅಫ್ಲಿಕ್ಷನ್ ಆ್ಯಂಡ್ ಆ್ಯಂಗರ್. ಆಗ ಅವನ ಜೀವಮಾನ ಕಾಲದಲ್ಲಿ ಊಟದಲ್ಲಿ ಏನು ತುಂಬಿರುತ್ತಂತೆ? ಅವನು ಊಟ ಮಾಡೋಕ್ಕಾಗಲ್ಲ. ಅವ್ನು ಶುಗರು, ಅವ್ನಿಗೆ BP, ಅವ್ನು ಹಾರ್ಟ್ ಪ್ರಾಬ್ಲಮ್ಮು, ಅವ್ನು ಮಾಂಸ ತಿನ್ನೋಕ್ಕಾಗಲ್ಲ, ಕೋಳಿ ತಿನ್ನೋಕ್ಕಾಗಲ್ಲ, ಬಟ್ಟೆ ಹಾಕೊಳ್ಳೋಕ್ಕಾಗಲ್ಲ,
ಕಾಟನ್ ಬಟ್ಟೆಯಲ್ಲಿ ಮಲಗಿರ್ತಾನೆ, ಮಂಚದ ಮೇಲೆ ಮಲಗೋಕ್ಕಾಗಲ್ಲ, ಅವನಿಗೆ ಬೋನ್ಸ್ ಪ್ರಾಬ್ಲಮ್ಮು, ಅವ್ನಿಗೆ ಹಲವಾರು ವಿಧದ ಹೋರಾಟಗಳಿರುತ್ತೆ. ಅವನ ರೋಗ, ಅವನ ಊಟದಲ್ಲಿ ಕತ್ತಲೆ ಕವಿದು ಬಿಡುತ್ತೆ, ರೋಗ ಕವಿದು ಬಿಡುತ್ತೆ, ಅವನಲ್ಲಿ ಏನಿರಲ್ಲ. ಆಸ್ತಿ ಹೆಚ್ಚಾದಷ್ಟು 13ನೇ ವಾಕ್ಯ ಹೇಳುತ್ತೆ, ಅವನ ಆಸ್ತಿವಂತನು ಹೇಳಿರ್ತಾನೆ, ಆಸ್ತಿವಂತನು ತನ್ನ ಆಸ್ತಿಯನ್ನ ಕಾಪಾಡುವುದರಲ್ಲಿಯೇ ಕೊರಗುತ್ತಾ ಇರ್ತಾನೆ. ಅವನು 24 ಗಂಟೆ ಫೋಕಸ್ ಇರೋದು ಹಣ 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 ಹಣ. ಆದರೆ ಹಣ ಅವನು ಯಾವಾಗ ಬಿಟ್ಟೋಗುತ್ತೆ ಗೊತ್ತಿರೋದಿಲ್ಲ. ಆದರೆ 18ನೇ ವಾಕ್ಯ ಆನ್ಸರ್ ಹೇಳುತ್ತೆ. ಏನಂತ ಹೇಳುತ್ತೆ? 19th ವರ್ಸ್, ದೇವರು ಯಾವನಿಗೆ, ಇಟ್ ಇಸ್ ದ ಗಾಡ್ ಹೂ ಗಿವ್ಸ್ ದ ವೆಲ್ತ್. ಒಬ್ಬನಿಗೆ ದೇವರು ಅದೇ ವಾಕ್ಯ ಹೇಳುತ್ತೆ, ಯಾವನಿಗೆ ಹೇಳಿ, ಯಾವನಿಗೆ ದೇವರು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ. ಅರೆ ಅದಂಗೆ ಅವ್ರು ಕೊಡಕ್ಕಾಗತ್ತೆ? ಅವ್ರಿರೋದು ಪರಲೋಕದಲ್ರಿ, ಅದಂಗೆ ಕೊಡಕ್ಕಾಗತ್ತೆ? ಅವ್ರ ಆಸ್ತಿ ಇಲ್ಲಿದೆ ರೀ, ಅದನ್ನ ವೆಲ್ತ್ ಟ್ರಾನ್ಸ್ಫರ್ ಮಾಡ್ತಾರೆ. ವೆಲ್ತ್ ಕೋರ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ, ಕೋರ್ ವೆಲ್ತ್ ಟ್ರಾನ್ಸ್ಫರ್. ಆದಿ ತಂದೆಗಳಿಂದ ಮೂಲ ಪಿತೃಗಳಿಂದ ಬರಬೇಕಾದ ಆಸ್ತಿಗಳು, ಕೋರ್ ವೆಲ್ತ್ಗಳೆಲ್ಲ ಈ ವರ್ಷ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಅಕೌಂಟ್ಗೆ. ಅದು ನಿಮ್ಗೆ ಬ್ಲೆಸ್ಸಿಂಗ್ ಆಗುತ್ತೆ. ಯಾವಾಗ ನೀವು ದೇವರನ್ನ ಪ್ರೀತಿ ಮಾಡಬೇಕಾದ್ರೆ, ನೀವು ದೇವರ ಆನಂದ ಪಡಬೇಕಾದ್ರೆ, ನೀವು ದೇವರನ್ನ ಆರಾಧಿಸಬೇಕಾದ್ರೆ, ನೀವು ದೇವರ ಚಿತ್ತವನ್ನ ಅನುಸರಿಸಿ ಬರಬೇಕಾದ್ರೆ ಎಲ್ಲ ಬ್ಲೆಸ್ಸಿಂಗು ಅದು ತಾನಾಗೆ ಅದು ಉಂಟಾಗತ್ತೆ ಅಂತ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಅದರಿಂದ ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸದೆ ಅನುಭವಿಸಿ, ಹೇಳಿ ಅನುಭವಿಸಿ. ಮೇಲಿರೋ ಶ್ರೀಮಂತ ಅನುಭವಿಸಲಿಲ್ಲ, ಅವನಿಗೆ ಊಟನೇ ತಿನ್ನಕ್ಕಾಗ್ಲಿಲ್ಲ, ಅವನಿಗೆ ಅನುಭವಿಸಕ್ಕಾಗ್ಲಿಲ್ಲ. ಆದ್ರೆ ಇದು ಆ ಥರ ಅಲ್ಲ. ಕರ್ತನ ಹೇಳ್ತಾನೆ ಅವನಿಗೆ ಅನುಭವಿಸೋದಕ್ಕೆ. ಹೇಳಿ, ನನ್ನ ಆಸ್ತಿಯನ್ನ ಅನುಭವಿಸ್ತೇನೆ. ನನ್ನ ಆಸ್ತಿಯನ್ನು ಅನುಭವಿಸುತ್ತೇನೆ. ಕೈ ಮೇಲೆ ಹೇಳಿ, ನನ್ನ ಆಸ್ತಿಯನ್ನ ಅನುಭವಿಸ್ತೇನೆ. ಹೊಟ್ಟೆ ತುಂಬಾ ಊಟ ಮಾಡ್ತೇನೆ. ಈ ವರ್ಷದ ವಾಗ್ದಾನ ಅದೇ, ನೀವು ಹೊಟ್ಟೆ ತುಂಬಾ ಊಟ ಮಾಡ್ತೀರಾ, ಹೋಗೋ ಎಲ್ಲ ಕೆಲಸ ಸಕ್ಸಸ್ ಆಗತ್ತೆ. ಅನುಭವಿಸಿ, ಪಾಲಿಗೆ ಬಂದಿದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು. ಅವನ ಸುಖವೇ ದೇವರ ಅನುಗ್ರಹ. ಇದು ಅನುಗ್ರಹದ ವರ್ಷ. ಇದು ಏನು ಅನುಗ್ರಹದ ವರ್ಷ ಅಂದರೆ, ನೀವೇನಕ್ಕೂ ಟಾಯ್ಲ್ ಮಾಡೋದು ಬೇಕಾಗಿಲ್ಲ. ಎವ್ರಿಥಿಂಗ್ ವಿಲ್ ಕಮ್ ಫ್ರೀ ಆಫ್ ಕಾಸ್ಟ್. ಎಲ್ಲ ನಿಮ್ಮನ್ನ ಹುಡ್ಕೊಂಡು ಬ್ಲೆಸ್ಸಿಂಗ್ ಮೇಲೆ ಬ್ಲೆಸ್ಸಿಂಗ್ ಆಶ್ರದ ಬಂದ್ಬಿಡುತ್ತೆ. ಹಣನ ಗಟ್ಟಿಗೆ ಇಟ್ಕೊಂಡಿದ್ದೀವಿ, ಅಯ್ಯೋ ಇದು ನನ್ನ ಹಣ ನನ್ನ ಹಣ ಅಂತ. ನಿಮ್ದು ಅಲ್ಲ ಅದು, ನೀವೇ ದೇವ್ರ ಕಡೆ ಇದ್ದೀರಾ. ನಿಮ್ದು ಹಣ ನಿಮ್ದು ಹೆಂಗಾಗತ್ತೆ? ಎಲ್ಲಿಂದರೂ ಬಂದು ನಿಮ್ಮ ಕೈಗೆ ಸೇರ್ಕೊಂಡಿದ್ದೆ ಅದು ಅಲ್ವಾ? ಎಲ್ಲೊಂದು ವ್ಯಾಪಾರ ಮಾಡಿ ಸಿಕ್ತು. ವ್ಯಾಪಾರ ಮಾಡೋಕ್ಕೆ ಯಾರು ಶಕ್ತಿ ಕೊಟ್ಟರು? ವ್ಯಾಪಾರ ಮಾಡೋಕೆ ಯಾರು ಸಾಮರ್ಥ್ಯ ಕೊಟ್ಟರು? ವ್ಯಾಪಾರ ಕೊಡೋಕೆ ಯಾರು ಆರೋಗ್ಯ ಕೊಟ್ಟರು? ಎಲ್ಲ ದೇವ್ರದ್ದು. ಆಗ ಆರೋಗ್ಯ ದೇವ್ರದ್ದು, ಸಾಮರ್ಥ್ಯ ದೇವ್ರದ್ದು, ನಿಮ್ಮ ಬಾಡಿ ದೇವ್ರದ್ದು, ನಿಮ್ಮ ಮಕ್ಕಳು ದೇವ್ರದ್ದು, ಎಲ್ಲ ದೇವರಾದ್ಮೇಲೆ ಹಣ ಮಾತ್ರ ಅದಂಗೆ ನಿಂದಾಗ್ಬಿಡುತ್ತೆ. ಅದು ನಿಂದಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ನಿನ್ನ ಕರ್ತನನ್ನ ಸನ್ಮಾನ ಮಾಡು. ಸನ್ಮಾನಿಸಿದರೆ ನಿನ್ನ ಕಣಜಗಳಲ್ಲಿ ದವಸಗಳು ತುಂಬಿ ತೊಟ್ಟಿಗಳಲ್ಲಿ ದ್ರಾಕ್ಷರಸ ತುಂಬಿ ತುಳುಕತ್ತೆ. ನನ್ನ ಪ್ರಿಯ ಮಕ್ಕಳ, ಕರ್ತನ ಬ್ಲೆಸ್ಸಿಂಗ್ ಮಾಡ್ತಾರೆ. ಒಂದು ವ್ಯಕ್ತಿ ಬಂದು ಹೇಳ್ತಾನೆ, ಲಾರಿಲಿ ವ್ಯಾಪಾರ ಇಲ್ಲ ಪಾಸ್ಟ್ರೆ, ಎಲ್ಲ ಕಳ್ಕೊಂಡು ನಿರ್ನಾಮ ಆಗಿ ಹೋಗ್ಬಿಟ್ಟಿದ್ದೀವಿ. 2 ಲಾರಿ ಇತ್ತು, 1 ಲಾರಿ ಮಾರಾಯಿತು, ಯಾಕೆ EMI ಕಟ್ಟಕ್ಕಾಗ್ತಿಲ್ಲ. ಇವಾಗ ಈ ಲಾರಿನೂ ಕೂಡ ಸೇಲ್ಗಿಟ್ಟಿದ್ದೀವಿ, ಇದು ಒಳ್ಳೆ ಸೇಲ್ಗಾಗಿ ಪ್ರೇ ಮಾಡಿ. ಯಾಕೆ ಸೇಲ್ ಮಾಡ್ತಿದ್ಯಾ? ವ್ಯಾಪಾರ ಆಗ್ತಾ ಇಲ್ಲ. ನಾನು ದೇವ್ರಿಗೆ ಎಷ್ಟು ಕೊಡ್ತೀಯ ನೀನು? ಅಲ್ಲ ಪಾಸ್ಟ್ರೆ, ನನಗೆ ಸಿಗ್ತಾ ಇಲ್ಲ, ದೇವ್ರಿಗೆ ಎಲ್ಲಿಂದ ಕೊಡೋದು? ನೀ ಕೊಡ್ತಿಲ್ವೇ? ಅದಕ್ಕೆ ನಿಂಗೆ ಸಿಗ್ತಾ ಇಲ್ಲ. ಇಷ್ಟೆಲ್ಲ ವರ್ಷ ಕೊಟ್ಟರಲ್ಲ, ಕೊಟ್ಟಿದ್ಯಾ ನೀನು? ಅಲ್ಲ, ನಂಗೆ ಸಾಲ್ತಾ ಇಲ್ಲ, ನೀ ಕೊಡು ದೇವ್ರಿಗೆ. ಆವತ್ತು ಅವ್ರು ಸನ್ಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ದೇವರೇ, ನನ್ನ ಬೀಜ ಏನಿಲ್ಲಪ್ಪ, ನನ್ನ ಕೈಲಿರೋದು 13 ರೂಪಾಯಿ, ಆ 23 ರೂಪಾಯಿ ತೆಗೆದು ಮನೆಯಿಂದ ತಂದು ಕೊಟ್ಟರು. ಆ 13 ರೂಪಾಯಿ ನಾನು ಪ್ರೇ ಮಾಡಿ ಕೊಟ್ಟೆ ಅವ್ರಿಗೆ. ನೋಡಿ, ಪ್ರೇ ಮಾಡಿ ದೇವ್ರ ಪೆಟ್ಟಿಗೆ ಹಾಕಿ, ದೇವರೇ ಈ ಮಗ ನಿನ್ನ ಸನ್ಮಾನ ಮಾಡ್ತಾ ಇದ್ದಾನೆ, ಆ ಲಾರಿ ವ್ಯಾಪಾರ ಆಶೀರ್ವಾದ ಮಾಡಪ್ಪ, ಬ್ಲೆಸ್ ಮಾಡಪ್ಪ, ಅದ್ಭುತ ಆಗ್ಲಪ್ಪ ಅವನಿಗೆ. ಪ್ರೇ ಮಾಡಿದ ನೆಕ್ಸ್ಟ್ ಡೇನೇ ಲಾರಿ ಸ್ಟ್ರೈಕ್ ಆಗೋಯ್ತು. ನೋಡಿ, ಎಲ್ಲ ಕಡೆ ಲಾರಿ ಸ್ಟ್ರೈಕ್, ಯಾವ ಲಾರಿ ಇಲ್ಲ. ಕೊನೆಗೆ ಯಾರೋ ಒಂದು ವ್ಯಕ್ತಿ ಏನೋ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲ ಕಡೆ ಲಾರಿ ಹುಡುಕಿ ಕೊನೆಗೆ ಇವ್ರ ಮನೆ ಹತ್ರ ಬಂದ್ಬಿಟ್ಟು, ನಿಮ್ದೊಂದು ಲಾರಿ ಕೊಡಪ್ಪ, ನೈಟು ಸರಕು ಹಾಕ್ಬೇಕು. ಇಲ್ಲ ಲಾರಿ ಸ್ಟ್ರೈಕ್, ನೀ ಸ್ಟ್ರೈಕ್ ಇದ್ರೆ ನೈಟ್ ಹೊರಟು ಬಾ, ನಿನಗೆ 2ರಷ್ಟು ಅಮೌಂಟ್ ಕೊಡ್ತೀವಿ ಅಂದ್ರಂತೆ. 2 ಅಮೌಂಟು ಒಂದೇ ಸತಿ 17,000 ಸಾವಿರ ರೂಪಾಯಿ, 36,000 ರೂಪಾಯಿ ಕೈಗೆ ಬಂದ್ಬಿಡ್ತು ನೋಡಿ ಅವನಿಗೆ, ಒಂದೇ ದಿನದಲ್ಲಿ. ಆಮೇಲೆ ಸ್ಟಾರ್ಟ್ ಆಯಿತು ವ್ಯಾಪಾರ. ಆಗ್ತಾ ಇವರು ಲಾರಿ ಇದನ್ನ EMIಗಳೆಲ್ಲ ಕಟ್ಟಿ ಯಾವ ಲಾರಿ ಮಾಡಿದ್ರು ಅವನ ವ್ಯಕ್ತಿತ್ವ ಹೋಗಿ ಮತ್ತೆ ಆ ಲಾರಿನ ಮತ್ತೆ ವಾಪಸ್ ತಗೊಂಡ್ಬಿಟ್ರು ನೋಡಿ. ಇವಾಗ 2 ಲಾರಿ ಇದೆ ಅವ್ರ ಹತ್ರ. ಸನ್ಮಾನ ಯಾವಾಗ ನೀವು ಮಾಡ್ತೀರಾ ಅದು ಬ್ಲೆಸ್ಸಿಂಗ್ ಆಗತ್ತೆ. ಅದಕ್ಕೆ ನೀತಿವಂತನ ವಂಶ ಬಲಿಷ್ಠ ಆಗತ್ತೆ ಯಾವಾಗ ಅವರ ವಾಕ್ಯಗಳನ್ನ ಕೈಗೊಂಡು ಅವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡ್ತೀರಾ. ನೋಡಿ, ಇವತ್ತು ಗಂಡಸು ಜೋಬಲ್ಲಿ 10 ರೂಪಾಯಿ ಇಲ್ಲ, ಯೋಚನೆ ಮಾಡಬೇಕು. ಹೊರಗೆ ಹೋಗ್ಬೇಕಂದ್ರೆ ಎಲ್ಲನೂ ಹೋಗ್ಬೇಕು, 10 ಸತಿ ಯೋಚನೆ ಮಾಡ್ತೀರಿ. ಹೆಂಡತಿ ಮಕ್ಕಳು ಹೆಂಗೆ ಕರ್ಕೊಂಡು ಹೋಗೋದು? ಇರೋದೇ 500 ರೂಪಾಯಿ ಏನು ಮಾಡಲಿ?
ಅಲ್ವಾ? ಹೆಣ್ಮಕ್ಳು ಯೋಚನೆ ಮಾಡ್ತೀರಾ, ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು, ಇರೋದು 300 ರೂಪಾಯಿ, ನಾ ಏನು ಮಾಡಲಿ ಯೋಚನೆ ಮಾಡಬೇಡಿ. ಆ 200 ರೂಪಾಯಿ ಆಗಲಿ 500 ರೂಪಾಯಿ ಆಗಲಿ ಅಪ್ಪ ಕೊಟ್ಟರು ಕೊನೆ, ದಟ್ ಈಸ್ ದ ಲೆಫ್ಟ್ ಓವರ್ ಸೀಡ್ ಇನ್ ಯರ್ ಹ್ಯಾಂಡ್. ವೈ ಡೋಂಟ್ ಯು ಸೋ ದಟ್ ಸೀಡ್? ಆ ವಾಕ್ಯ ಕೇಳಿದ್ಮೇಲೆ ಆ ಬೀಜನ ಹಾಕಿ ಅಪ್ಪನಿಗೆ ಸನ್ಮಾನ ಮಾಡಿ ನೋಡಿ. ನಾನು ಹೇಳ್ತೀನಿ, ಗಂಡಸರ ಇಲ್ಲಿ ಕೂತಿದ್ದೀರಾ, 2026 ಇಸ್ವಿಯಲ್ಲಿ ನೀವು ಯಾರು ಕೂಡ ಎಂಟಿ ಜಾಬಲ್ಲಿ ಹೋಗೋದಿಲ್ಲ. Hallelujah. ಎಂಟಿ ಜಾಬಲ್ಲಿ ಹೋಗೋದಿಲ್ಲ. ದೇವ್ರು ಹೇಳ್ತಾರೆ, ಯಾವನಿಗೆ ದೇವ್ರ ಆಸ್ತಿ ಪಾಸ್ತಿಗಳನ್ನ ದೇವ್ರಿಗೆ, ಅದು ಹೆಂಗೆ ದೇವ್ರಿಗೆ ಆಸ್ತಿ ಕೊಟ್ಬಿಡ್ತಾರೆ? ನಾನು ಒಬ್ಬ ಅವನು ಕೇಳ್ದ, ಆಸ್ತಿ ಇರೋದು ನಮ್ಮದು, ದೇವ್ರು ಅದನ್ನು ಕೊಟ್ಬಿಡ್ತಾರೆ. ಯೋಸೆಫ್ ಕತೆ ಓದು. ಸೆರೆಮನೆಯಿಂದ ದೇವರು ಅವನ ಅರಮನೆ ಕರ್ಕೊಂಬರ್ತಾರೆ. ಅರಮನೆಯಲ್ಲಿ ಅರಸನ ಮುಂದೆ ನಿಂತ್ಕೊಂಡು ಅವನ ಕನಸು ಬಗ್ಗೆ ಹೇಳ್ತಾನೆ. ಆ ಕನಸು ಬಗ್ಗೆ ಯಾರು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಇವನು ಬಂದು ನಿಂತ್ಕೊಂಡು ಹೇಳ್ತಾನೆ, ಆ ಕನಸು ಬಗ್ಗೆ ಹೇಳಿ ಆ ಸ್ಟ್ರಾಟಜಿನೇ ಕೊಡ್ತಾನೆ, ಯಾವ ಥರ ಮಾಡಬೇಕು. 7 ವರ್ಷ ಸುಭಿಕ್ಷೆ ಕಾಲ, 7 ವರ್ಷ ಬರಗಾಲ, 7 ವರ್ಷ ಸುಭಿಕ್ಷೆ ಕಾಲದಲ್ಲಿ ದೇವರೆಲ್ಲ ಉಗ್ರಾಣಗಳಲ್ಲಿ ಸ್ಟೋರ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಆ ಸ್ಟ್ರಾಟಜಿ ಕೊಟ್ಟು ಹಿಂಗೆಲ್ಲ ಮಾಡ್ಬೇಕಂತ ಕಿಂಗ್ ಮುಂದೆ ಹೇಳಿದ ತಕ್ಷಣ ಕಿಂಗ್ ಹೇಳ್ತಾನೆ, ನೀನು ಇದಕ್ಕೆ ನೀನೇ ಲಾಯಕ್ಕಾಗಿದ್ಯಾ, ನೀನೇ ಇದು ಮಾಡಪ್ಪ. ಹೆಂಗೆ ಮಾಡೋದು? ನನ್ನ ಅರಮನೆ ಕೊಡ್ತೀನಿ, ನನ್ನ ರಥ ಕೊಡ್ತೀನಿ, ಎಲ್ಲ ಕೊಟ್ಟೆ. ರಾಜ ಆಗ್ಬಿಟ್ಟ, ಗವರ್ನರ್ ಆಗ್ಬಿಟ್ಟ. ಹೇಗೆ ಅವನು ಒಬ್ಬ ಗುಲಾಮನಾಗಿದ್ದವನು ಹೇಗೆ ಅವನು ಅರಸನಾಗ್ಬಿಟ್ಟ ಅಲ್ಲಿ? ಆ ದೇಶಕ್ಕೆ ಸಂಬಂಧಪಟ್ಟವನಲ್ಲ ಅವನು, ಅಲ್ವಾ? ಆ ದೇಶಕ್ಕೆ ಸಂಬಂಧಪಟ್ಟವನು ಅಲ್ಲ. ಆದ್ರೆ ಇವನು ಫಾರಿನರ್ ಆದ್ರೂ ಕೂಡ ಇವನಲ್ಲಿ ಕಿಂಗ್ ಆದ ಅಂತ ಹೇಳ್ತಾರೆ. ಯಾಕಂದ್ರೆ ಗಾಡ್ ಕ್ಯಾನ್ ಚೇಂಜ್ ದ ಪ್ರೋಟೋಕಾಲ್ ಆಫ್ ದಟ್ ಸಿಸ್ಟಮ್. ಯಾಕಂದ್ರೆ ನೀ ದೇವರಲ್ಲಿ ಭಯ ಭಕ್ತಿಯಾಗಿ ಇದ್ಬಿಟ್ರೆ ದೇವರೆಲ್ಲ ಕೆಲಸ ಆರಂಭ ಮಾಡ್ತೀನಿ ಅಂತ ಅವ್ರು ಆರಂಭ ಮಾಡ್ತಾರೆ. ನಿಮ್ಮ ಲೈಫಲ್ಲಿ ಎಲ್ಲಿ ಕಷ್ಟ ಅಂತ ಹೇಳ್ತಿದ್ದೀರಾ, ಅಲ್ಲಿ ಕಷ್ಟದಲ್ಲಿ ದೇವರೊಂದು ಸಹಾಯ ಮಾಡ್ತಾರೆ. ಎಲ್ಲಿ ದಾರಿ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತೀರಾ, ಆ ದಾರಿಯಲ್ಲಿ ಒಂದು ಓಪನ್ ರೋಡ್ನ ದೇವರು ಓಪನ್ ಮಾಡ್ತಾರೆ. Hallelujah. ವೇರ್ ದೇರ್ ಇಸ್ ನೋ ವೇ, ಗಾಡ್ ಕ್ಯಾನ್ ಮೇಕ್ ಅ ನ್ಯೂ ವೇ ಫಾರ್ ಯು.